ಭರತಖಂಡದಿ 100 ಜನ್ಮವಧರಿಸಿ ನಿಷ್ಕಾಮಕ ಸುಕರ್ಮಾಚರಿಸಿದಾನಂತರದಿ ದಶಸಾಹಸ್ರ ಜನ್ಮದಲ್ಲಿ ಉರುತರ ಜ್ಞಾನವನ್ನು ಪಡೆದೈದಾರು ದಶ ದೇಹದಲ್ಲಿ ಭಕ್ತಿಯ ನಿರವಧಿಕನಲ್ಲಿ ಮಾಡಿ ಕಾಂಬರು ಬಿಂಬರೂಪವನು. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈ ಕಾರಣಂ ಅನಾದ್ಯಂತಂ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಕಲ್ಪಸಾಧನಾ ಸಂಧಿ ಪದ್ಯ 9. ಭರತಖಂಡದಿ 100 ಜನುಮವ ಧರಿಸಿ ನಿಷ್ಕಾಮಕ ಸುಕರ್ಮ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅಜಾನಜ ದೇವತೆಗಳ ಹಾಗೂ ಕರ್ಮಜ ದೇವತೆಗಳ ಅಪರೋಕ್ಷಕ್ಕಾಗಿ ಸಾಧನ ಜನ್ಮಗಳ ವಿಚಾರವನ್ನು ತಿಳಿಸ್ತಾರೆ. ಸಾಧನ ಭೂಮಿಯೂ ಕರ್ಮಕ್ಷೇತ್ರವೂ ಆದ ಈ ಪವಿತ್ರವಾದ ಭರತಖಂಡದಲ್ಲಿ 100 ಜನ್ಮಗಳನ್ನು ಹೊಂದಿ ಸತ್ಕರ್ಮಗಳನ್ನು ಆಚರಿಸಿ ನಿಷ್ಕಾಮ ಮನಸ್ಸಿನಿಂದ ಶ್ರೀಹರಿಯನ್ನು ಸ್ಮರಿಸುತ್ತಿರುವವರು. ಭರತಖಂಡದ ವಿಸ್ತೀರ್ಣ 9,000 ಯೋಜನೆಗಳು. ಇದರಲ್ಲಿ 8,000 ಯೋಜನೆ ಭೋಗಭೂಮಿ, ಉಳಿದ 1,000 ಯೋಜನ ಸಾಧನ ಭೂಮಿ. ಅದರಲ್ಲಿ 100 ಯೋಜನ ಸಗರರಾಯನ ಮಕ್ಕಳು ಮಾಡಿದ ಭೂಖನನದಿಂದ ಸಮುದ್ರದಲ್ಲಿ ಸೇರಿ ಹೋಯಿತು. ಉಳಿದ 900 ಯೋಜನದಷ್ಟು ಸಾಧನ ಭೂಮಿ ಎನಿಸಿದೆ. ಇದರಲ್ಲಿ 450 ಯೋಜನ ಮನುಷ್ಯ ಸಾಧನ ಭೂಮಿ, 100 ಯೋಜನ ರಾಮೇಶ್ವರದಿಂದ ನವಪಾಷಾಣಾರಭ್ಯ ಕೃಷ್ಣಾ ನದಿಯವರೆಗೆ, 150 ಯೋಜನ ಕೃಷ್ಣಾರಭ್ಯ ಗಂಗಾ ತೀರದವರೆಗೆ, 200 ಯೋಜನ ಗಂಗಾರಭ್ಯ ಬದರಿ ಅಂದರೆ ಚಿಕ್ಕಬದರಿವರೆಗೆ. ಇದು ದೇವಸಾಧನ ಭೂಮಿ. ಚಿಕ್ಕಬದರಿ ಆರಭ್ಯ ಹಿಮಾಚಲದವರೆಗೆ. ಹೀಗೆ 900 ಯೋಜನಾ ಕ್ಷೇತ್ರವುಳ್ಳ ಭರತಖಂಡದ ಸಾಧನಾ ಭೂಮಿಯಲ್ಲಿ 100 ಜನುಮಗಳ ತರುವಾಯ ದಶಸಹಸ್ರ ಜನ್ಮಗಳಲ್ಲಿ ಅಂದರೆ 10,000 ಜನ್ಮಗಳಲ್ಲಿ ಜ್ಞಾನೋಪಾಸನೆಯ ದ್ವಾರ ಬಿಂಬಾರ್ಚನೆಯನ್ನು ಗೈತಾರೆ. 10,000 ಜನ್ಮಗಳ ನಂತರ 300 ಶ್ರೇಷ್ಠವಾದ ಜನ್ಮಗಳಲ್ಲಿ ಅಂದರೆ 5 ದಶ 5 × 6 × 100 ಅಂದರೆ 300 ಸಂಖ್ಯಾಕವಾದ ನಿರವಧಿಕವಾದ ಭಕ್ತಿಯಿಂದ ಶ್ರೀಹರಿಯನ್ನು ಉಪಾಸಿಸುತ್ತಾ ಸ್ಥೂಲಗತ ಹೃದಯಾಕಾಶದಲ್ಲಿರುವ ಹೃತ್ಪದ್ಮಸ್ಥಿತವಾದ ಬಿಂಬರೂಪಿಯಾದ ಶ್ರೀಹರಿಯನ್ನು ಕಾಂಬರು ಅಂದರೆ ಬಿಂಬ ಪರೋಕ್ಷವನ್ನು ಹೊಂದುವರು. ಇದಕ್ಕೆ ಪ್ರಮಾಣ ಸತ್ಕರ್ಮ ಕೃತ್ವ ನಿಷ್ಕಾಮಂ ಲಭತೆ ಗುರು ಸಂತತಿ ಆತಾತ್ವಿಕಾಂ ದೇವದಾಸಾಹ ಸತ್ಕರ್ಮ ಶತಜನ್ಮಭಿ ಕೃತ್ವಾ ದಶಸಹಸ್ರೋರು ಜನ್ಮಭಿರ್ಜ್ಞಾನ ಮಾತ್ರ ಚ ಭಕ್ತಿಂ 300 ಪ್ರಾಪ್ಯ ಮುಚ್ಯಂತೆ ಜ್ಞಾನಯೋಗಿನಃ. ಇದು ಪ್ರಕಾಶ ಸಂಹಿತೋಕ್ತಿ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತು.